ಕೊಂದ ಕೊಲೆಗಾತಿ ನಾ ಹೇಳೋ ಕಥೆಗೆ ಸ್ಫೂರ್ತಿ. ಕೇಳಿ ಪ್ರೇಮಿಗಳೇ, ಒಬ್ಬಳು ಸುಂದರಿ ಇದ್ದಳು. ಹೇಳಿ ಪ್ರೇಮಿಗಳೇ, ಒಬ್ಬನು ಸುಂದರ ಇದ್ದನು. ಜೋಡಿ ಜೋಡಿ ಕಣ್ಗಳಿಗೆ ಪ್ರೀತಿ ಬಂತು ಪೂರ್ತಿ. ಪ್ರೀತಿ ಕೊಂದ ಕೊಲೆಗಾತಿ ನಾ ಹೇಳೋ ಕಥೆಗೆ ಸ್ಫೂರ್ತಿ. ಹೇಳಿ ಪ್ರೇಮಿಗಳೇ, ಒಬ್ಬಳು ಸುಂದರಿ ಇದ್ದಳು. ನಮಸ್ಕಾರ ವೀಕ್ಷಕರೇ, ಆ 2 ಕೋಟಿ ಇನ್ಶೂರೆನ್ಸ್, ಆ ಎಗ್ ರೈಸ್ ಪುಂಡ್ಲಿಕ, ಆ ಸದಾರಮೆ ಸುಮಾ, ಇದು ಗರುಡ ಟಿವಿಯ ಕ್ರೈಮ್ ಸ್ಟೋರಿ. ವೀಕ್ಷಕರೇ, ಸೆಲೈನ್ನಿಂದ ಒಂದು ಜೀವವನ್ನ ಬದುಕಿಸ್ಬೋದು. ಆ ಗ್ಲೂಕೋಸ್ ಬಾಟ್ಲಿಯಿಂದ ಜೀವವನ್ನು ತೆಗೆಯೋದು ಹೆಂಗೆ ಅನ್ನೋದಕ್ಕೆ ಇದೊಂದು ನಿದರ್ಶನ ಅಂತ ಹೇಳ್ಬೋದು. ಇಲ್ಲಿ ಒಂದು ನಂಬಿಕೆ, ಗಂಡ ಹೆಂಡತಿ ಅಂದ್ರೆ ಒಂದು ನಂಬಿಕೆ. ಇಲ್ಲಿ ಹೇಗಾಗಿದೆ ಅಂದ್ರೆ, ಒಬ್ಬದ ಮಾಜಿ ಯೋಧ ಸಂದೀಪ್ ಮಂಜರ್ಗಿ ಅಂತೇಳಿ, ಇವರು ಘಟಪ್ರಭಾ ಆಸ್ಪತ್ರೆಗೆ ಅಡ್ಮಿಟ್ ಆಗಿರ್ತಾರೆ. ಅಂದ್ರೆ ಒಂದು ಆಕ್ಸಿಡೆಂಟ್. ಅದಕ್ಕಿಂತ ಮುಂಚೆ ಹೆಂಗೆ ಅಂದ್ರೆ, ಇವರು ನಿವೃತ್ತಿ ಆಗಿರ್ತಾರೆ. ರಿಟೈರ್ ಆದ್ಮೇಲೆ ಎಕ್ಸ್ ಸರ್ವಿಸ್ ಮೆನ್ ಸುಮ್ಮನೆ ಕೂಡೋದು ಏನು ಅಂತ ಹೇಳಿ ಒಂದು ಚಾದ ಅಂಗಡಿ ತೆಗೆದಿರ್ತಾರೆ. ಇಲ್ಲಿ ಇದು ಬೆಳಗಾವಿ ಜಿಲ್ಲೆಯ ಒಂದು ದುರಂತ ಕಥೆ ಅಂತ ಹೇಳ್ಬೋದು. ಆತ 2 ಕೋಟಿ ರೂಪಾಯಿ ವಿಮೆಯನ್ನ ಮಾಡಿಸಿರ್ತಾನೆ, ಇನ್ಶೂರೆನ್ಸ್. 3 ತಿಂಗಳ ಕೆಳಗೆ ಆತನಿಗೆ ಒಂದು ಅಪಘಾತ ಆಗಿರ್ತದೆ. ಅದಕ್ಕಿಂತ ಮುಂಚೆ ಕಥೆ ಹೆಂಗಂದ್ರೆ, ಈಗ ನೀವು ನೋಡ್ತಾ ಇದ್ದೀರಾ ಸುಮಾ ಅಂತ ಹೇಳಿ, ಒಳ್ಳೆ ಹೇಳ್ತಾರಲ್ಲ, ಯಾರನ್ನಾದ್ರೂ ಅಟ್ರಾಕ್ಟ್ ಮಾಡೋ ಒಂದು ಸೌಂದರ್ಯ. ಜೊತೆಗೆ ಇಲ್ಲಿ ರಿಟೈರ್ ಆದ್ಮೇಲೆ ಒಂದು ಟೀ ಅಂಗಡಿ ತೆಗೆದಿದ್ದ. ಆ ಟೀ ಅಂಗಡಿಗೋಸ್ಕರ ಪುಂಡ್ಲಿಕ್ ಅನ್ನೋರು ಒಂದು ಪರಿಚಯ ಆಗ್ತದೆ. ಆ ಪುಂಡ್ಲಿಕ ಚಹಾ ಮಾಡ್ಕೊಂಡು ಎಗ್ ರೈಸ್ ಮಾಡ್ಕೊಂಡು ಹೋದ್ರೆ ಸರಿ ಇತ್ತು. ಎಲ್ಲೋ ಒಂದ್ ಕಡೆ ಆ ಮನೆಯಲ್ಲೇ ಕುಕ್ಕರ್ ಬೇಯಿಸ್ಲಿಕ್ಕೆ ಅಂತ ಬಂದ. ಯಾಕಂದ್ರೆ ಇಲ್ಲಿ ಆ ಪುಂಡ್ಲಿಕನಿಗೆ ಈ ಸುಮಾಳಿಗೆ ಲವಿ ಡಬಿ ಶುರುವಾಯಿತು. ಆಮೇಲೆ ಸುಮಾಳಿಗೆ ಈ ಗಂಡ ಸಂದೀಪ್ ಮಂಜರಿಗೆ ಬೇಡ ಆಗಿತ್ತು. ಆತನ ಹಣ ಮಾತ್ರ ಬೇಕಾಗಿತ್ತು. ಇಲ್ಲಿ ಏನಾಯ್ತು, ಈ ಅನೈತಿಕ ಸಂಬಂಧ ಒಂದು ಜೀವವನ್ನ ತೆಗೆದಿದೆ. ಅದು ಸುಮಾರು ತಿಂಗಳಾದ್ಮೇಲೆ ಹೆಣ ಹೊರಗೆ ಬಂದು FSL ಹೋಗಿದೆ, ನೀವು ನೋಡ್ತಾ ಇದ್ದೀರಾ. ಜೊತೆಗೆ ಈಗ ಅದಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನ CPI ಜಾವೇದ್ ಮುಷಾಪುರಿ ಅವರು, ಹಾಗೆ ಇಲ್ಲಿ AC ಶ್ರವಣ್ ಕುಮಾರ್ ಅವರು ಈ ಅದು ಹೆಣವನ್ನ ಬಗೆದು ಹೇಳ್ತಾರಲ್ಲ, ಮುಚ್ಚಿಟ್ಟ ಹೆಣವನ್ನ ತೆಗೆಯುವುದು ಅಂತ ಹೇಳಿ, ಹಂಗೆ ಇಲ್ಲಿ ಅವರ ಸೋದರ ಸಂಜಯ್ ಇಲ್ಲಿ ಮಂಜರಿಗೆ ಅಂತ ಹೇಳಿ ಹೇಳ್ತಾರೆ, ನಮ್ಗೆ ಗೊತ್ತೇ ಇದ್ದಿದ್ದಿಲ್ಲ, ಅಪಘಾತ ಅನ್ಕೊಂಡಿದ್ವಿ, ಬೇಡ ಅಂದ್ರೆ ಬಿಟ್ಟು ಬಿಡ್ಬೇಕು. ಈ ಊಟದಲ್ಲಿ ವಿಷ ಹಾಕಿ ಕೊಲ್ಲೋದು, ಹಾಗೆ ಆಕ್ಸಿಡೆಂಟ್ ಅಂತ ಬಿಂಬಿಸೋದು ಯಾಕೆ? ಜೀವವನ್ನ ತೆಗೀತೀರಿ ಯಾಕೆ? ಸಾಕಷ್ಟು ಕೊಡ್ತದೆ, ಬೇಡ ಅಂದ್ರೆ ಡೈವರ್ಸ್ ತಗೊಳ್ಳಿ, ಇಲ್ಲ ಬಿಟ್ಟು ಬಿಡಿ, ಏನಾದ್ರು ಜೀವವನ್ನ ತೆಗೆಯೋ ಅವಶ್ಯಕತೆ ಏನಿಲ್ಲ. ಗಂಡ ಹೆಂಡತಿ ನಂಬಂಗಿಲ್ಲ, ತಂದೆ ತಾಯಿನ ನಂಬಂಗಿಲ್ಲ, ಮಕ್ಕಳನ್ನ ನಂಬಂಗಿಲ್ಲ. ವಿಷ ಅಂದ್ರೆ ಅನ್ನದಲ್ಲಿ, ಚಿತ್ರಾನ್ನದಲ್ಲಿ ಏನೋ ಹಾಕೋದು, ಇನ್ನೊಂದಲ್ಲಿ ಏನೋ ಹಾಕೋದು, ಕಡೆಗೆ ಮೇಲೆ ಕಳಿಸ್ಲಿಕ್ಕೆ ಅಂತ ಹೇಳಿ ಏನೇನ ಇಟ್ಕೊಂಡು ದಾಂಪತ್ಯದಲ್ಲಿ ಕೆಲವೊಬ್ರು ಕೂತ್ಕೊಂಡಿದ್ದಾರೆ ಅಂದ್ರೆ ನಿಜವಾಗ್ಲೂ ದುರಂತ ಅಂತ ಹೇಳ್ತಾರೆ. ಇರ್ಲಿ, ಇದು ಹುಕ್ಕೇರಿ ತಾಲೂಕು ಗೋಡಿಗೆರೆ ಕತೆ. ಎಗ್ ರೈಸ್ ಅಂಗಡಿ ಆ ಪುಂಡ್ಲಿಕ ಈ ಆಂಟಿಗೆ ಪರಿಚಯ ಆಗ್ತಾನೆ. ಜೊತೆಗೆ ಸಾಕಷ್ಟು ನೀವು ನೋಡ್ತಾ ಇದ್ದೀರಾ, 2 ಲವ್ ಬೋರ್ಡ್ಸು ತುಟಿ ಮ್ಯಾಗ್ನೆಟ್ ಆಗಿದೆ. ಈ ರೀತಿ ಇರುವಾಗ ಆತನಲ್ಲಿ ಏನ್ ಕಂಡಿದ್ಲು? ಬಂಗಾರದಂತ ಗಂಡ ಇದ್ದಾನೆ, ನೀವು ನೋಡ್ಬೋದು. ಆ ಮುದ್ದು ಕೊಡಬೇಕು ಅಂದ್ರೆ ಆ ತುಟಿ ಆದ್ರೆ ಯಾಕೆ ಹೇಗೆ ಮುಡ್ತಿ ಈ ತುಟಿ ಅಂತ ಗೊತ್ತಾಗ್ತಾ ಇಲ್ಲ. ಈ ಪುಂಡ್ಲಿಕನ್ನ ನೋಡಿದ್ರೆ ಈಗೆಲ್ಲ ಸಮರ್ಥನೆ ಉತ್ತರ ಕೊಟ್ಟಿದ್ದಾನೆ. ಆತನನ್ನ ನೋಡಿದ್ರೆ ಹಿಂದೆ ಹಾಕಿದ ಅಂಡರ್ವೇರ್ ರೀತಿ ಇದ್ದಾನೆ. ಇನ್ನು ಗಂಡ ಸ್ವಲ್ಪ ದಷ್ಟಪುಷ್ಟ ಇದ್ದಾನೆ. ಹೇಳ್ತಾರಲ್ಲ, ಆ ಲವ್ನಲ್ಲಿ ಆ ಕತ್ತೆ ಕೂಡ ಸುಂದರವಾದ ಜಿಂಕೆ ಅಂತ ಕಾಣ್ತದೆ. ಆಕೆಗೆ ಕಂಡಿರ್ಬೋದು, ದೃಷ್ಟಿದೋಷ ಅಂದ್ಕೋತೀರಾ. ಈಗ ಆತ ಸತ್ತ ಮೇಲೆ ಜೊತೆಗೆ ಹೆಣವನ್ನ ಮುಚ್ಚಿಟ್ಟು ತೆಗೆಯುವಾಗ ಪುಂಡ್ಲಿಕ್ ಈಗ ಸತ್ಯ ಹರಿಶ್ಚಂದ್ರ ಆಗಿ ಒಂದು ವಿಡಿಯೋ ಮಾಡ್ತಾನೆ. ಆ ವಿಡಿಯೋದಲ್ಲಿ ಆತ ಏನ್ ಹೇಳಿದಾನೆ? ನಾ ಪುಂಡ್ಲಿಕ್ ಡೊಂಬರ್ ಅಂತ ಇರೋದು ಗೋಡಿಗೆರಾಗ. ಮೊದಲು ನಾ ಬೇರೆ ಕಡೆ ಇದ್ನಿ, ಮಹಾರಾಷ್ಟ್ರದಾಗ ಇದ್ನಿ. ಇಲ್ಲಿ ಬಂದ ನಂತರ ಒಂದು ಸಣ್ಣದ ಎಗ್ ರೈಸ, ಚಿಕನ್ ರೈಸ ಅಂಗಡಿ, ಅಂದ್ರೆ ಸಣ್ಣದ ಒಂದು ಹೋಟೆಲ್, ಒಂದು ಬಿಸ್ನೆಸ್ ತೆಗ್ದೀನಿ. ಇವರು ಸಂದೀಪ್ ಮಂಜರ್ಗಿ ಅನ್ನೋರ ರಿಟೈರ್ಡ್ ಆಗಿ ಬಂದಿರೋ. ರಿಟೈರ್ಡ್ ಆಗಿ ಬಂದಾಗ ನಾನು ಹೋಟೆಲ್ದಾಗ ಕುಂತಿರೋ, ಅವರ ಕಾಯಂ ನಾನು ಹೋಟೆಲ್ದಾಗ ಕುಂತಿರೋ. 1 ತಿಂಗಳು 2 ತಿಂಗಳು
ಆದರೂ ಅವ್ರಿಗೆ ಬಿಸ್ನೆಸ್ ಲೈನ್ ಚಲೋ ಅನಿಸ್ತು. ನಾನು ಕುಂಡೋದು ಯಾಕತ್ತ ಒಂದು ಭವಾನಿ ಅಮೃತ್ ಆತ ಡ್ಯಾಮ್ದಾಗ ತಗೋದು. ಅಲ್ಲಿ ಅವ್ರಿಗೂ ಯಾವುದೋ ಆಳು ಸಿಗಲಿಲ್ಲ ಅವ್ರಿಗೆ. ನಂತಲೇ ನಾನು ಇಲ್ಲಿ ಬಂದು ಕಾಂಪ್ರಮೈಸ್ ಮಾಡಿ ಪಾರ್ಟ್ನರ್ದಾಗ ಮಾಡೋಣ ಅಂತ ಹೇಳಿ ಅಲ್ಲಿ ನಂದಿಲ್ಲಿ ಹೋಟೆಲ್ ಬಂದು ಮಾಡೋಕೆ ಚೇರಿ ಕರ್ಕೊಂಡ್ರು. ನಂತರ ಒಂದು ತಿಂಗಳಾಗಂತಲೇ ಅವರ ಮಿಸಸ್ ಸುಮಾ ಸಂದೀಪ್ ಮಂಜರ್ಗಿ ಅಂತ ಅವ್ರು ಬಂದರು. ಅವ್ರಿಗೂ ಚಲೋ ಫ್ರೆಂಡ್ಶಿಪ್ ಆಯ್ತು. ನಮ್ಮದು ಫ್ರೆಂಡ್ಶಿಪ್ ಹಾಕೋತ ನಾವು ರಿಲೇಷನ್ಶಿಪ್ದಾಗ ಹೋದವು. ಅವ್ರ ಮನೆಗೆ ನಾ ಹೋಗ್ತೀನಿ ಬರ್ತೀನಿ. ನನಗೂ ರಗಡೆ ಆಸೆ ಹುಡ್ಸಿರು ಹಂಗೆ ಹಿಂಗೆ ನನ್ನ ಮಕ್ಕಳ ಜೊತೆ ನೋಡ್ಕೊತಾನೋ ಹಂಗೆ ಎಲ್ಲ ಆಸೆ ಹುಡ್ಸಿರು. ಅನ್ನೋದ್ಲೇನೋ ಹೂರಿ ಅನ್ಕೋತ ಗಪ್ಪ ಇದ್ನಿ. ಏನೋ ಅವ್ರ ಕೂಡನೂ ಚಲೋ ಇದ್ನಿ, ಇವ್ರ ಕೂಡನೂ ಇಬ್ಬರು ಕೂಡ ಚಲೋ ಇದ್ನಿ. ಇವ್ರು ಒಟ್ಟು ಸಾಹೇಬ್ರ ಮನೆ ಸಾಹೇಬ್ರೇನು ಸಂದೀಪ್ ಮಂಜರ್ಗಿ ಫುಲ್ಲು ಕುಡಿತಿರು ಮಾಡ್ತಿರು ಬೆಳಿತಿರು. ಕುಡಿಯೋಕೆ ಇವರೇ ಕಾರಣ. ಯಾಕಂದ್ರೆ ಬಾಕ್ಸ್ ಗಂಟ್ಲಿ ಸರಿ ಮನ್ಯಾಗ ಓದಿಡ್ತಿರು, ನಿದ್ದೆ ಗುಳಿಗೆ ಓದಿಡ್ತಿರು, ಎಲ್ಲ ಓದಿಡ್ತಿರು. ಕುಡಿಯೋಕೆ ಕಾರಣನೇ ಮೇನ್ ಅವನು ಹಿಂಗ್ಯಾಕೆ ಮಾಡ್ತೀರಿ ಅಂತ ಕೇಳಂತಲೇ ಅವ್ನು ಸತ್ರ ಸಾಯಲಿ ಬಿಡ ಹಿಂಗೆ ಕಾಮನ್ ಆಗಿ ಅಂತಾರದ್ದ ಅನ್ಕೊಂಡಿನ್ನ. ಹಿಂಗೆ ಸಡನ್ನಾಗಿ ಒಮ್ಮೆ ಮೊನ್ನೆಯಾಗಿ ಹುಕ್ಕೇರಿ ಜಾತ್ರೆಯಿಂದ ಬರ್ತಾನೆ ಆಕ್ಸಿಡೆಂಟ್ ಆಯ್ತದೆ. ಅವ್ರ ದವಾಖಾನಿಗೆ ಹೋದ ನಂತರ ನಂಗೆ ಫೋನ್ ಹಚ್ಚಿರು. ಹಿಂಗೆ ಮನ್ಯಾಗ ತಗನಿ ಮತ್ತು ಹುಳುಗಳ ಭಾಳ ಆಗ್ಯಾವು, ಇವು ಸಂದೀಪ್ ಆರಾಮಾಗಿ ಬರ್ಬಿಡ್ದು, ಅವನು ಎಲ್ಲ ಹುಳುಗಳು ಹೋಗ್ಬೇಕು ಅಂತ ಔಷಧ ನಂಗೆ ಕೊಡಂದ್ರೆ ಕೊಟ್ಟು ಹೋದ ಮರನೇ ದಿವಸ ಅವ್ನು ಸಾವಾಗೈತಿ. ಅದಕ್ಕೆ ಇದು ಅನುಮಾನಾಸ್ಪದ ಸಾವು ಐತಿ. ಅದನ್ನು ಹೊಳ್ಳಿ ಅದನ್ನು ಶರೀರ ರೀಚೆಕಪ್ ಆಗಬೇಕದ, ಮರು ತಪಾಸಣೆ ಆಗಬೇಕು. ಯಾಕಂದ್ರೆ ಫುಲ್ ಅನುಮಾನ. ಅವಾಗೇನು ಇರು, ಈಗ ನನಗೆ ಅದು ಫುಲ್ ಡೌಟ್ ಬರಾಯ್ತು. ಅವನ ಹೆಸರು ಮೇಲೆ ಇನ್ಶೂರೆನ್ಸ್ ಮಾಡಿಸ್ಯಾನು. ನಾವು ಹೋಗಿ ಬೆಳಗಾವ್ದಾಗ ಶಟ್ಲಾಗೂ ಇಬ್ಬರು 4 ಮಕ್ಕಳ ತೊಗೊಂಡು ಹೋಗಿ ನೀನು ಚಲೋ ಇರ್ತವೆ ಹಂಗೆ ಹಿಂಗೆ ಅಂದ್ರೆ ಹತ್ತರ ಸಂಬಂಧಾಗಿ ಈಗ ನಂಗೆ ಫುಲ್ ಅನುಮಾನ ಬರತೈತದ. ಅವು ಮತ್ತು ಅದು ಯಾಕೆ ನನಗೆ ಅನುಮಾನ ಬರ್ತಂದ್ರೆ ನಾ ಕೊಟ್ಟು ಮರನೇ ದಿವಸ ಅವ್ನು ಬೆಳಿಗ್ಗೆ ಸತ್ತಾನು. ಅವ್ನು ಸತ್ತ ದಿವಸ ನನಗೆಲ್ಲ ಔಷಧ ಬಾಟ್ಲಿ ಹೊಳ್ಳಿ ಕ್ಯಾರಿ ಬ್ಯಾಗ್ದಾಗ ಹಾಕೊಂಡು ಅದ್ರಾಗ ಭಾಳ ಕ್ಯಾರಿ ಬ್ಯಾಗ್ದಾಗ ಹಾಕೊಂಡು ಹೊಳ್ಳಿ ತಂದು ಕೊಟ್ಟಾಡಿ. ಅವನು ಎಲ್ಲರೂ ದೂರ ಹೋಗಿ ಯಾರಿಗೆ ಸಿಗಬಾರ್ದು ನಾವು. ಅದಕ್ಕೆ ನಾ ಇದನ್ನ ಹೇಳೋದನ್ನು, ಇದು ಒಬ್ಬ ಸೈನಿಕನ ಸಾವಾಗೈತಿ. ಇದಕ್ಕೆ ಅನ್ಯಾಯ ಆಗಬಾರ್ದು. ಅವ್ರು ಕಠಿಣ ಕ್ರಮ, ಕಾನೂನು ಕಠಿಣ ಕ್ರಮ ಅವರು ಮ್ಯಾಲೆ ಹಾಕಬೇಕು. ಇದ್ರಾಗ ನಾ ಏನಾರು ಸುಳ್ಳು ಹೇಳಿರೋನು, ನಾ ಸಂವಿಧಾನಬದ್ಧವಾಗಿ ಏನು ಕಾನೂನು ಐತೆ ನಾ ಜೈಲಿಗೆ ಹೋಗೋಕ್ಕೂ ರೆಡಿ ಆದವನು, ಎಲ್ಲಕ್ಕೂ ರೆಡಿ ಆದವನು. ಒಟ್ಟು ಅವ್ರಿಗೆ ಯಾವುದೇ ಆದಂಥ ರೊಕ್ಕದು ಯಾವೂ ಬರಬಾರ್ದು. ಇದು ಹೊಳ್ಳಿ ರೀಚೆಕಪ್ ಆಗಾಕ ಬೇಕು. ಆಗು ಮಟ್ಟ ಅವ್ರಿಗೆ ₹1 ಇನ್ಸೂರೆನ್ಸ್ ಅದು ಯಾವ ಹೋಗಬಾರ್ದು. ನೋಡಿದ್ರಲ್ಲ, ಅಪಘಾತ ಆಗಿ ಅಲ್ಲಿ ಹೋಗಿ ಸೇರ್ಕಂತಾನೆ ಘಟಪ್ರಭಾ ಆ ಹಾಸ್ಪಿಟಲ್ನಲ್ಲಿ. ಜೊತೆಗೆ ಟ್ರೀಟ್ಮೆಂಟಿಗೆ ಅಂತ ಹೇಳಿ ಈಕೆ ಹೋಗಿರ್ತಾಳೆ. ಪಾಪ ಆತ ಅನ್ಕೊಂಡಿರ್ತಾನೆ, ಹೆಂಡತಿ ಬಂದು ಹಗಲು ರಾತ್ರಿ ನನಗೆ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾಳೆ, ನನಗೆ ಅಲ್ಲಿ ಸಾಥ್ ಕೊಡ್ತಾ ಇದ್ದಾಳೆ. ಆಕೆ ಉದ್ದೇಶನೇ ಬೇರೆ ಇತ್ತು. ₹2 ಕೋಟಿ ಡಬ್ಬು ಅದ್ರ ಹಿಂದೆ ಹಾಕಿ ಬೆನ್ನ ಹತ್ತಿದ್ಲು. ಸಾಕಾಗಿತ್ತು, ಹಾಗೆ ಹಣ ಬೇಕಾಗಿತ್ತು. ಇಲ್ಲಿ ಅವು ಪುಂಡ್ಲಿಕ್ಕಿಗೆ ಹೇಳ್ತಾನೆ, ಏನಪ್ಪ ನಮ್ಮ ಮನ್ಯಾಗ ಹುಳ ಜಾಸ್ತಿ ಆಗ್ಯಾವೆ, ಕ್ರಿಮಿನಾಶಕ ತಗೊಂಬ ಹೊಡೆಯೋಣ ಅಂತ. ಅದಾದ್ಮೇಲೆ ತಂದು ಕೊಟ್ಟ ಮೇಲೆ ಈಕೆ ತಗೊಳ್ತಾಳೆ. ಸಲೈನ್ನಲ್ಲಿ ಇಂಜೆಕ್ಟ್ ಮಾಡ್ತಾಳೆ, ಬಾಟಲ್ನಲ್ಲಿ. ಆತನ ಜೀವ ಹೋಗ್ತದೆ. ಹೇಳ್ತಾರಲ್ಲ, ಚಿಕಿತ್ಸೆ ಫಲಕಾರಿಯಾಗದೆ ಹೋದರು ಅಂತ ಹೇಳಿ. ಹಂಗಾಗ್ಲಿಲ್ಲ, ಫಲಕಾರಿ ಆಗಿತ್ತು, ಗುಣ ಆಗ್ತಾ ಇದ್ರು ಅಂತ ಹೇಳಿ ಸಂಜಯ್ ಇಲ್ಲಿ ಮಂಜರಿಗೆ ಅವ್ರು ಹೇಳ್ತಾ ಇದ್ರು, ಹೆಂಗೋ ಒಂದು ಗುಣ ಆಯ್ತು ಅಂತ ಹೇಳಿ. ಆದ್ರೆ ಸಡನ್ ಆಗಿ ಹೋದ್ರಿಂದ ಈತ ಅಪಘಾತದಲ್ಲೇನೆ ಹೋದ ಅನ್ನೋ ರೀತಿಯಲ್ಲಿ ಮುಚ್ಚಾಕ್ಬಿಡ್ತಾರೆ. ಆ ಮುಚ್ಚಾಕ್ಲಿಕ್ಕೆ ಇಬ್ಬರು ಸಾಥ್ ಕೊಡ್ತಾರೆ. ಒಂದು, ಇಲ್ಲಿ ಕಮಿಷನರ್ ಆಫೀಸ್ನಲ್ಲಿ ಒಬ್ಬ ಯಾರೋ ಲಂಚಕೋರ ಅಥವಾ ಲಂಪಟ ಇರ್ಬೋದು. ಈಕೆ ಸೌಂದರ್ಯ ನೋಡಿ ಹಿಂದೆ ಆತನು ಕೂಡ ನಾಯಿ ಕಂಬಕ್ಕೆ ಕಾಲು ಎತ್ತಿದಂಗೆ ಎತ್ತಿರ್ಬೋದು, ಗೊತ್ತಿಲ್ಲ. ಜೊತೆಗೆ ದುರಂತ ನೋಡಿ, ಇಲ್ಲಿ ಪ್ರಯೋಗಾಲಯ ಒಬ್ಬ ಲ್ಯಾಬ್ ಟೆಕ್ನಿಷಿಯನ್ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಿ ಇಲ್ಲಿ ಜಾವೇದ್ ಮುಷಾಪುರಿ ಅವರು ಡೌಟ್ ಪಟ್ಟು ಅವ್ರನ್ನ ಕಸ್ಟಡಿ ತಗೊಂಡಿದ್ದಾರೆ. ಇಲ್ಲಿ ಕಮಿಷನರ್ ಆಫೀಸ್ನಲ್ಲಿ ಇಂಥವ್ರು ಸಾಕ್ಷಿ ನಾಶ ಮಾಡ್ಲಿಕ್ಕೆ ಇರೋದ್ರಿಂದಲೇ ಎಂತಿಂಥ ಕೇಸ್ಗಳು ಯಾವ ರೀತಿ ಅದು ನಿಮ್ಗೆ ಗೊತ್ತೇ ಇದೆ. ಇಲ್ಲಿ ಆತ ಹೇಳ್ತಾನೆ, ಈ ರೀತಿ ಆಕೆ ಮಾಡಿದ್ಲು, ನನಗೆ ಗೊತ್ತಿಲ್ಲ, ನಮ್ಮ ಮಧ್ಯೆ ಸಂಬಂಧ ಇತ್ತು, ಹಿಂಗೆಲ್ಲ ಓಡಾಡ್ತಾ ಇದ್ವಿ ಅಂತೆಲ್ಲ ಹೇಳಿದಾನೆ. ಈಗ ಆತನನ್ನು ಕೂಡ ಕಸ್ಟಡಿ ತಗೋಬೇಕಾಗ್ತದೆ, ತಗೊಂಡು ವಿಚಾರ ಮಾಡಬೇಕಾಗ್ತದೆ. ಎಷ್ಟು ಮಟ್ಟಿಗೆ ಆತ ಹರಿಶ್ಚಂದ್ರ ಇದ್ದಾನೆ ಅಥವಾ ಸಾಕ್ಷಿ ಆಗ್ತಾನೋ ಗೊತ್ತಿಲ್ಲ. ಹೇಳ್ತಾರಲ್ಲ, ಕೆಲವೊಬ್ಬರನ್ನ ಸಾಕ್ಷಿ ಅಂತ ತಗೊಳ್ತಾರೆ. ಈಗ ಆ ಮುಚ್ಚಿಟ್ಟ ಹೆಣವನ್ನ
ತೆಗೆಯೋ ಒಂದು ಪ್ರಕ್ರಿಯೆ, ಅದು ವಿಡಿಯೋ ನಿನ್ನೆ ಕೂಡ ಗರುಡ ಹಾಕಿದ್ದು, ಈಗ ಮತ್ತೆ ನಾನು ತೋರಿಸ್ತೀನಿ, ಅದನ್ನು ನೋಡಿ. ಜೊತೆಗೆ ಇಲ್ಲಿ ಬೇಡ ಅಂದ್ರೆ ಬಿಡಬೇಕು, ಈ ರೀತಿ ಮಾಡಿ ಹಣಕ್ಕೋಸ್ಕರ ಹೆಣವನ್ನು ಮಾಡೋದು ಎಷ್ಟು ಮಟ್ಟಿಗೆ ಸರಿ? FSL ರಿಪೋರ್ಟ್ಗೆ ಕಳಿಸಿದ್ದಾರೆ ಹೆಣವನ್ನ. ಜೊತೆಗೆ ಅಲ್ಲಿ ಕೂಡ ಯಾವುದೇ ಬುಕ್ ಆಗದಿರಲಿ, ಜೊತೆಗೆ ಕಮಿಷನರ್ ಸರ್ ನಿಮ್ಮಲ್ಲಿ ಯಾರೋ ಸಿಬ್ಬಂದಿ ಹೀಗೆ ಜೊತೆಗೆ ಸಾಥ್ ಕೊಟ್ಟಿದ್ದಾರಂತೆ, ಅವರ ಮುಖಕ್ಕೆ ಒಂದಿಷ್ಟು ಮಸಿ ಬೀಳೋದು ಸಸ್ಪೆಂಡ್ ಮಾಡಿ ಅಂತ ಹೇಳ್ತಾ ಈ ಸ್ಟೋರಿಯನ್ನು ನೋಡಿ ಜೊತೆಗೆ ಬದುಕಿಸಿ. ನಮಸ್ಕಾರ. रोल कैमरा रोलिंग. एविडेंस कर वो चाह का नको अकुर जो ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, TB ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ, ಕಲರ್ ಪ್ರಿಂಟ್ ಆಗಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.